ಅಲ್ಲ 3 ಹೊತ್ತು ಇಲ್ಲಿ ನಮ್ಮ ಮನೆ ಮುಂದೆ ಕುಂತ್ಕೊಂಡು ಏನ್ ಮಾಡ್ತಿದ್ದೀಗ ಅಂತ ಹೇಳ್ಬಿಟ್ಟು ನೀನು ಏನ್ ಮಾಡ್ತೀಗ ಇಲ್ಲಿ ಕುಂತ್ಕೊಂಡು ಏನೋ ನಿಂಗೆ ಪ್ರಯೋಜನ ಐತೆ ಇಲ್ಲಿ ಕುಂತ್ಕೊಂಡು ನೀನು ಇಲ್ಲಿ ಕುಂತ್ಕೊಂಡಿರುವ ಅಲ್ಲಿ ನಿನ್ನ ಹೆಂಡತಿ ಏನ್ ಬೇಕಾದ್ರೂ ಮಾಡ್ತಿರ್ತಾಳೆ. ಅದಕ್ಕೆ ನಾನು ಏನು ಮಾಡಲಿ, ಮನೆಯಾಳಿ ಅವಳಲ್ಲ ಯಾರೋ ಮಾವ ಬಂದವನಿ ಅಂತ ತಿಳ್ಬಿಟ್ಟು ಮಾವನ್ ತಕೇನಿಯ ಓಡಾಡ್ಕೊಂಡು ಮಾಮ 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 ಅಂತವಳೆ. ಅವಳಿಗೆ ನನ್ನ ಬೆಲೆ ಯಾವಾಗ ಗೊತ್ತಾಯ್ತದೋ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕುಂತೀವಿ. ಅದು ಯಾವಾಗ ನನ್ನ ಬೆಲೆ ಗೊತ್ತಾಯ್ತದೋ, ಅದು ಏನು ಕಥೆಯೋ ನಾ ಕಾಣೆ ಗೊತ್ತಾಗಿದ್ದಿನ ನಾನು ನೆಮ್ಮದಿಯಾಗಿರ್ಬೋದು. ಆದಷ್ಟು ಬೇಗ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಬೇಡ್ಕೊತಾ ಇದ್ದೀನಿ. ನನಗೂ ಸಖತ್ ಬೇಜಾರಾಯ್ತೈತೆ. ಎಷ್ಟು ಇಷ್ಟಪಟ್ಟಿದ್ದೆ ಅವಳನ್ನ, ನನ್ನ ಎಂಡ್ರನ್ನೆಲ್ಲ ಬಿಟ್ಬಿಟ್ಟು ಹೋಗಿದ್ದೆ ಅವಳಿಗೋಸ್ಕರ. ಆದರೆ ಅವಳು ಇಂಥ ಕೆಲಸನ ಮಾಡೋದು ಮಾಮ ಬಂದ ಅಂತ ಹೇಳ್ಬಿಟ್ಟು ನನಗೇನೇ ನಾಮ ಹಾಕ್ಬಿಟ್ಲಲ್ಲ. ನನಗೆ ಎಷ್ಟು ಉರಿತಾಯ್ತು ಮೈ, ಎಷ್ಟು ಉರಿತಾಯ್ತು ಅವಳ ಮ್ಯಾಲೆ ಅಂದರೆ ಥೂ. ಅದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ ಕುಂತ್ಕೊಂಡು ಏನು ಮಾಡೋದು, ಹೆಂಗನ ಮಾಡಿ ನೇತ್ರನ ವಾಪಸ್ ಕರ್ಸ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ. ನೀನು ಹಿಂಗೆ ಕುಂತ್ಕೊಂಡು ನೇತ್ರನ ಬಗ್ಗೆ ಯೋಚನೆ ಮಾಡ್ತಿರು. ರಾಧಾ ಏನು ಮಾಡ್ತಾವಳೆ ಅಂತ ನಿನಗೆ ಗೊತ್ತಾ? ರಾಧಾ ಅಂತೂ ಅದೇ ಅವ್ನ ಫ್ಯಾಕ್ಟ್ರಿ ಓನರೋ ಫ್ಯಾಕ್ಟ್ರಿ ಮ್ಯಾನೇಜರೋ ಬಂದವನಲ್ಲ, ಅವನ ಜೊತೆ ಕಿಲ 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 ಕಿಸ್ಕೊಂಡು ಮದುವೆ ಮಟ್ಟಕ್ಕಂತ ಹೋಗೋರು ಗೊತ್ತಾ ನಿಂಗೆ? ಏನು ರಾಧಾ ಮದುವೆ ಆಯ್ತಾವಳ? ಆಯ್ತಾವಳಲ್ಲ, ಹಾಗೆ ಆಯ್ತಾಳೆ. ನೀನು ಈಗಲೇನು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ನಿನ್ನ ಜಮೀನು ಸಮೇತ ಎತ್ಕೊಂಡು ರೈಟ್ ಹೇಳ್ತಾಳೆ ಅಷ್ಟೇ. ನಿನಗೆ ಏನು ಗೊತ್ತಾಯ್ತಿಲ್ಲ ಅಂತ ಅನಿಸ್ತದೆ ಇಲ್ಲಿ. ಏನೋ ನೀನು ಒಳ್ಳೇದು ಕೇಳಕ್ಕೆ ಹೋದ್ರೆ ನೀನು ಕೇಳೋಂಥ ಮನಸ್ಥಿತಿನಾಗೆ ಇರಕ್ಕಿಲ್ಲ. ನೀನು ಹೆಂಡತಿ ಕ್ಯಾಕರ್ ಸುಗಿದ್ಬಿಟ್ಟು ಇನ್ನೊಂದು ಕಿತ ನೋಡು, ಮರ್ಯಾದೆಗಿದ್ಬಿಡು, ಡೈವರ್ಸ್ ಕೊಟ್ಬಿಟ್ಟು ನನಗೆ ನೀನು ಏನು ಆಟ ಬೇಕಾದ್ರೂ ಆಡು. ಆದರೆ ನೀನು ಯಾಕೆ ಇಂಥ ಆಟ ಆಡ್ತಾ ಇದೆಯಾ ನೀನು? ನನಗೆ ಡೈವರ್ಸು ಕೊಡಿದ್ದಂಗೆ ನೀನು ಇನ್ನೊಬ್ಬನ ಜೊತೆ ಯಾಕೆ ಓಡಾಡ್ತೀಗ ಅಂತ ಹೇಳ್ಬಿಟ್ಟು ಕೇಳು ನ್ಯಾಯವಾಗಿ. ಇಲ್ಲ ಹಿಂಗೆ ಕುಂತ್ಕೊಂಡಿದ್ರೆ ನೀನು ಹಿಂಗೆ ಕುಂತ್ಕೊಂಡಿರ್ಬೇಕಾಯ್ತದೆ. ಹೂ ಕಣಪ್ಪ, ನಾನೇನಿಯ ಕೊಂಡಾರೆ ನೋಡಿವ್ನಿ. 3 ಬಿಡ್ಬಿಟ್ಟು ಕಿಲ 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 ಅಂತ ಕಿಸ್ಕೊಂಡು ಮಾತಾಡ್ತಿದ್ರು ಇಬ್ರು. ನೋಡ್ಬೇಕಿತ್ತು ನೀನು. ಹಬ್ಬಬ್ಬಬ್ಬ ಯಾವ ರೇಂಜ್ಗೆ ಮಾತಾಡ್ತಿದ್ರು ಕಿಸ್ಕೊಂಡು ಅಂದರೆ. ಅವಳು ಸುಮ್ಕೇನಿಯ ಉದ್ಧಾರ ಆಯ್ತಿಲ್ಲ, ಎಲ್ಲ ಅವ್ನು ಕೊಡ್ತಾವನಲ್ಲ ಅದನ್ನ ತಕೊಂಡೇನಿಯ ಉದ್ಧಾರ ಆಯ್ತಿರೋದು. ಹೌದೇ, ನಾನು ಡೈವರ್ಸು ಕೊಡಿದ್ದಂಗೆ ಏನೋ ಮಾಡಿದ್ದಂಗೆ ಅವನು ಯಾವನ ಜೊತೆನೋ ತಿರ್ಕೊಂಡು ಬಿದ್ದವಳ ಮೊಳ್ಳಿ. ಮಾನ ಮರುವುದಿಲ್ವ ಅವಳಿಗೆ? ಮತ್ತೆ ನನ್ನ ಮದುವೆನೂ ಆಗಲ್ಲ ಏನೂ ಆಗಲ್ಲ ಅಂತಲೂ ಹೇಳ್ತಾಳೆ. ಇಲ್ಲ ನನಗೆ ಟೋಪಿ ಹಾಕ್ಬಿಟ್ಟಿಲ್ಲ, ನನಗೆ ನಾಮ ಹಾಕೊಂಡು ಆಟನೂ ಆಡ್ತಾವಳಿ. ನನಗೆ ಅಂತ ಸಿಟ್ಟು ಗೊತ್ತಾಯ್ತು ನನಗೆ ಅಂತಂದರೆ ಎಂತ ಕಿತ್ತೋದು ಮನೆ ಹೇಳಿರ್ಬೇಡ ಅವಳಂತೂ. ಅದಕ್ಕೆ ಹೇಳಿದ್ದು ಇಲ್ಲಿ ಕುಂತ್ಕೊಂಡು ಅದು ಇದು ಅಂತ ಹೇಳ್ಬಿಟ್ಟು ಮಾಡೋದಕ್ಕಿಂತ ಮುಂಚೆ ಸರಿಯಾಗಿ ಹೋಗ್ಬಿಟ್ಟು ಅಲ್ಲಿ ಕ್ಯಾಕುಸ್ಮಾಗೋಗಿ ಹೋಗಿ ಅಂತ ಹೇಳ್ಬಿಟ್ಟು ನೋಡು. ಯಾವತ್ತೂ ಆ ಫ್ಯಾಕ್ಟ್ರಿ ಅವನ ಜೊತೆ ಮಾತಾಡ್ಕೊಡ್ದು, ಆ ಫ್ಯಾಕ್ಟ್ರಿ ಓನರ್ ಜೊತೆ ಹಂಗೆ ಬುದ್ಧಿ ಕಲಿಸ್ಬೇಕು. ನೀನು ಹೋಗಿ ಹೋಗುತ್ರೆ ಅವಾಗ ಎದ್ರಕೊಂಡು ಸುಮ್ಮನೆ ಆಯ್ತಾಳೆ. ಎಲ್ಲನೂ ಪಾರ್ಟಿ ನಂತ ನಳಿಕೆ. ಎಲೆಕ್ಷನ್ ರಿಸಲ್ಟ್ ಬರ್ತದಲ್ಲ, ಅದಕ್ಕೆ ಫುಲ್ ಪಾರ್ಟಿ ನಳಿಕೆ. ಅದಕ್ಕೆ ಅವನು ಇಲ್ಲೇ ಇರಿಸ್ಕೊಂಡವಳೆ ಪಾರ್ಟಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ನೀನೇ ಓಸಿ ನೋಡ್ಕೋಬೇಕು ಎಲ್ಲನೂ. ಇಲ್ಲಿ ಯೋಚನೆ ಮಾಡ್ಕೊಂಡು ಕುಂತ್ಕೊಂಡ್ರೆ ಯಾವ ಪ್ರಯೋಜನನೂ ಇಲ್ಲ. ಆ ಮನೆಯಾಳಿಗೆ ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಇಷ್ಟಕ್ಕೆ ನೀವು ಬಿಟ್ಬಿಟ್ಟೆ ಅಂತ ಅನ್ಕೊಬಿಟ್ರ ನೋಡ್ತೀರಿ ನಾನು ಏನು ಮಾಡ್ತೀನಿ ಅಂತ. ಬೋರಿ ಬಾಯಿಗೆ ಹೇಳೋದೆಲ್ಲ ಮಾಡ್ಬಿಟ್ಟು ತೋರಿಸ್ಬೇಕು. ಮಾಡ್ತೀನಿ ಮಗಳೇ, ಸಂದ ಫಿಟ್ಟಿಂಗ್ ಇಟ್ಬಿಟ್ಟೆ ನೀನಂತೂ. ಈಗ ಚೆನ್ನಾಗಿ ಜಗಳ ಆಡ್ತಾರೆ. ಜಗಳ ಆಡಿದ ತಕ್ಷಣ ಇನ್ನು ಯಾಕಪ್ಪ ಬೇಕು ಇವ್ನು ಬಂದು ಜಗಳ ಮಾಡ್ತಾನೆ, ಇವ್ನ ಸವಾಸ ಯಾವನಿಗೆ ಬೇಕು, ಬ್ಯಾಡವೇ ಬೇಡ ಇವ್ನ ಸವಾಸ ಅಂತ ಹೇಳ್ಬಿಟ್ಟು ಅವಳೇ ನಿನಗೆ ನೀಟಾಗೆ ದೂರ ಆಗ್ಬಿಡ್ತಾಳೆ. ಆವಾಗ ನಿನಗೆ ನಿನ್ನ ಲೈನ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಆಯ್ತದ ನೋಡೋತ್ರ. ಹ್ಞೂ ಕಣವ, ಅದಕ್ಕೆ ಬೇಕಂತ ಫಿಟ್ಟಿಂಗ್ ಇಕ್ಕಿದ್ದು. ಬಂದ ತಕ್ಷಣ ಇವ್ನು ಇಲ್ಲೇ ಕಾಣಿಸಿದ್ನಲ್ಲ, ಇನ್ನೇನು 3 ಹೊತ್ತು ಕುಂತ್ಕೊಂಡೊಳ್ಳೆ ಜಪ ಮಾಡ್ತಿರ್ತಾನೆ ಹಂಗೆ ಮಾಡ್ದಂಗೆ. ಅದಕ್ಕೇನೆ ಹೋಗುತ್ತ ಕಳಿಸಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ಯಾ. ಇವಾಗ ನೋಡು, ಹೋಗ್ಬಿಟ್ಟು ಸರಿಯಾಗಿ ಜಗಳ ಕೇಳ್ತಾನೆ, ಅವರಿಬ್ರು ದೂರ ಆಯ್ತಾರೆ. ನಾಳೆ ಎಲೆಕ್ಷನ್ ರಿಸಲ್ಟ್ ಬರ್ತದಲ್ಲ, ಅದೆಲ್ಲ ಮುಗಿದಿದ ತಕ್ಷಣ ನೀನೇ ಹೋಗ್ಬಿಟ್ಟು ನೈಸಾಗಿ ಮಾತಾಡ್ಸು, ಸರಿನಾ? ಅಲ್ಲೇ ಸರ್ ಹಾಕಿ ಸರ್ ಈಗ ಸರ್ ಅಂತ ಹೇಳ್ಬಿಟ್ಟು ಒಸಿ ಮಾತಾಡ್ಸು. ನೀನು ಕ್ಯಾರೆಟ್ ಅಲ್ವಾ ಮಾಡ್ಕೊಂಡು ಹೋಗ್ಬಿಟ್ಟು ಕೊಟ್ಟು ತೊಗೊಳ್ಳಿ ಸರ್ ತಿನ್ನಿ ಸರ್ ಅಂತ ಹೇಳ್ಬಿಟ್ಟು ನೀನು ಒಸಿ ಕಷ್ಟವ ಎಲ್ಲ ಹೇಳ್ಕ. ಎಲ್ಲ ಅವ್ನು ನಿನ್ನ ಕಡೆಗೂ ಬರ್ತಾನೆ, ಸರಿನಾ? ನೋಡಿ ಇವಾಗ ಸರಿಯಾಗಿ ಅವಳಿಗೆ ಆಯ್ತಲ್ಲ ಮಂಗಳಾರತಿ. ಆಯ್ತದೆ ಬಿಡು. ಮತ್ತೆ ಕ್ಯಾರೆಟ್ ಅಲ್ವಾ ಮಾಡ್ತೀನಿ ಅಂತ ಹೇಳ್ದೆ, ಆದರೆ ಕೇಕ್ ಮಾಡಿಬಿಟ್ಟಿದ್ಯಲ್ಲ, ಸೂಪರ್ ಆಗೈತೆ. ಟೇಸ್ಟ್ ಮಾತ್ರ ನಿಜವಾಗ್ಲೂ ಎಕ್ಸ್ಟ್ರಾರ್ಡಿನರಿ. ನಾನಂತೂ ತುಂಬ ಇಷ್ಟಪಟ್ಬಿಟ್ಟೆ. ಏನೇನೋ ಕಲ್ತಿದ್ಯಲ್ಲ, ಅಡುಗೆ ಮಾಡೋದ್ರಲ್ಲಿ ನಿಂಗೆ ಅಷ್ಟೊಂದು ಇಷ್ಟ ಅಂತ ಅನಿಸುತ್ತಲ್ವಾ? ಹಾಂ ಸರ್, ನನಗಂತೂ ಕುಕ್ಕಿಂಗ್ ಅಂದರೆ ತುಂಬಾ ಇಷ್ಟ. ಅಡುಗೆ ಮಾಡೋದು, ಯಾರಿಗಾದ್ರೂ ಕೊಡೋದು, ಅವ್ರು ಚೆನ್ನಾಗೈತೆ ಅಂತ ಹೇಳಿದ ತಕ್ಷಣ ಫುಲ್ ಖುಷಿ ಆಗ್ಬಿಡ್ತೈತೆ ನನಗಂತೂ. ಫುಲ್ ಖುಷಿ ಪಡ್ತಾರೆ. ಅದಕ್ಕೆ ನೋಡಿ ನನಗೆ ಖುಷಿ ಆಗ್ತೈತೆ. ಕ್ಯಾರೆಟ್ ಅಲ್ವಾ ಮಾಡೋಣ ಅನ್ಕೊಂಡ್ರೆ ಕ್ಯಾರೆಟ್ ಕಡಿಮೆ ಇತ್ತಲ್ಲ, ಅದಕ್ಕೆ ಸಿಂಪಲಾಗಿ ಫ್ರೂಟ್ ಕೇಕ್ ಥರ ಮಾಡಿದೆ. ಡ್ರೈ ಫ್ರೂಟ್ ಕೇಕ್ ಹೆಂಗಿದೆ? ಚೆನ್ನಾಗಿದೆ ಅಲ್ಲ ಟೇಸ್ಟು? ರಿಯಲಿ ಸೂಪರ್. ಈಗ ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿಂದರೆ ಹೆಲ್ದಿ ಆಗಿರುತ್ತಲ್ವ. ನಾವು ಏನೇನು ಹಾಕಿದ್ದೀವಿ ಅದೆಲ್ಲ ಗೊತ್ತಾಗುತ್ತೆ. ಏನೇನು ಐಟಮ್ಸ್ ಹಾಕಿದ್ದೀವಿ, ಏನು ಎತ್ತ ಎಲ್ಲ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಮಾಡ್ತೀವಿ ಅಡುಗೆ ಮಾತ್ರ. ನನಗೆ ಸಿಗೋ ಹೆಂಡ್ತಿನೂ ನಿನ್ನಂಗೆ ಅಡುಗೆ ಮಾಡೋಂಗಿರಬೇಕು ಅಂತಲೇ ನನಗೆ ಆಸೆ ಇತ್ತು. ಸರ್, ನಿಮ್ಮ ಒಳ್ಳೆತನಕ್ಕೆ ಒಳ್ಳೆ ಹುಡುಗಿನೇ ಸಿಗ್ತಾಳೆ, ಸರಿನಾ? ನಾನೇ ಹೇಳ್ತಾ ಇದ್ದೀನಲ್ಲ, ಸಿಗ್ತಾಳೆ ಅಂತ ಹೇಳ್ಬಿಟ್ಟು ನೀವು ಯೋಚನೆ ಮಾಡಬೇಡಿ. ನಿಮ್ಗೆ ತುಂಬ ಒಳ್ಳೆ ಹುಡುಗಿನೇ ಸಿಗ್ತಾಳೆ. ಏನೋ ಎಲ್ಲ ನಿಮ್ಮ ಆಶೀರ್ವಾದ. ಅಲ್ಲ, ನೀನೇ ಒಪ್ಕೊಂಡಿದ್ರೆ. ಸರ್ ಪ್ಲೀಸ್ ಸರ್, ಹೇಳಿದ್ನಲ್ಲ, ಜೀವನದಲ್ಲಿ ತುಂಬ ನೊಂದೋಗ್ಬಿಟ್ಟಿದ್ದೀನಿ. ಮದುವೆನೇ ಆಗಬಾರ್ದು ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ನನ್ನ ಹಿಂದೆ ನೀವು ಎಷ್ಟು ಬಿದ್ರೂ ಪ್ರಯೋಜನನೇ ಇಲ್ಲ. ಲೇ ಮನ್ಯಾಳಿ, ಹಬ್ಬಬ್ಬಬ್ಬಬ್ಬಬ್ಬ ಬುಡೇ, ಊರ್ ಜನಗಳಿಗೆಲ್ಲನೂ ನೀನ್ ಸಾಚ. ನೀನ್ ಫುಲ್ಲು ಸಾಚ ನೆನೆಯ. ಅಯ್ಯೋಯ್ಯೋ, ಏನು ಇವಳು ಗಂಡ ಮೋಸ ಮಾಡ್ಬಿಟ್ಟ ಅಂತ ಊರ್ ಜನ ಎಲ್ಲನೂ ಅನ್ಬೇಕು. ಆದ್ರೆ ನೀನ್ ಮಾತ್ರ ಒಳ್ಳೊಳಗೆ ಮಾಡ್ತಾ ಇದೀಯ. ನಾನು ಈಚೆ ಕಡೆ ಮಾಡಿದೆ, ನೀನ್ ಒಳ್ಳೊಳಗೆ ಏನಿಯಾ ಇವನ್ ಜೊತೆ ಏನೇ ಮಾಡ್ತಿದ್ಯಾ? ನೋಡಿ ಮಿಸ್ಟರ್, ಏನೇನೋ ಮಾತಾಡಕ್ ಬರ್ಬೇಡಿ ನೀವು. ನಾವು ಜಸ್ಟ್ ಅಷ್ಟೇನೆ ಕೇಕ್ ಮಾಡ್ಕೊಟ್ರು ನಾನು ತಿಂತಾ ಇದ್ದೆ ಅಷ್ಟೇನೆ.
ರೀ ಸಾಕು ಮುಚ್ಚ್ರಿ ಬಾಯಿನ ಕಂಡಿದ್ದೀನಿ ನಿಮ್ಮಂತ ಪ್ಯಾಟೆ ಹುಡುಗರ ಕತೆ ಎಲ್ಲ ನನಗೇನು ಗೊತ್ತಿಲ್ವೇನೋ. ನಾನು ಪ್ಯಾಟೆನಾಗ ಏನೇ ಓದ್ಕೊಂಬಿಟ್ಟು ನಾನು ಪ್ಯಾಟೆಗೆ ಇಷ್ಟು ವರ್ಷ ಅಂತ ಹೇಳ್ಬಿಟ್ಟು ಇದ್ಬಿಟ್ಟು ಬಂದಿದ್ದೀನಿ. ನನಗೂ ಪ್ಯಾಟೆ ಹುಡುಗರು ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ನನಗೂ ಭಾಳ ಚೆನ್ನಾಗಿ ಗೊತ್ತು. ಪ್ಯಾಟೆ ಹುಡುಗರು ಏನು ಮಾಡ್ತಾರೆ, ಅವ್ರ ಯೋಗ್ಯತೆ ಏನು, ಅವ್ರ ಕತೆ ಏನು ಅಂತ ಹೇಳ್ಬಿಟ್ಟು ನಂತಾಗ ನೀವು ಮಾತಾಡಕ್ ಬರ್ಬೇಡಿ ನೀವು. ಈಚೆ ಕಡೆ ಮಾತ್ರ ಅಮ್ಮನ ಹತ್ರ ಸಾಚ ಅನ್ನಂಗೆ ಪೋಸ್ ಕೊಡೋದು. ಫುಲ್ಲು ಪೋಸು, ನಾನು ಸಾಚ, ನಾನು ಒಳ್ಳೆಳು, ನನ್ನ ಗಂಡ ನನಗೆ ಮೋಸ ಮಾಡ್ಬಿಟ್ಟ ಅಂತ. ನೀನೇನೆ ಮಾಡ್ತಾ ಇದೀಯ ಮೋಸ ಮಾಡ್ದಿದ್ದಂಗೆ, ನೀನು ಮೋಸನೇ ನೀ ಮಾಡ್ತಿರೋದು. ನಾನ್ ಡೈವರ್ಸ್ ಕೊಡಲ್ಲ, ನಾನ್ ಡೈವರ್ಸ್ ಕೊಡಕ್ಕಿಲ್ಲ, ನನ್ನ ಗಂಡ ಅವನು ಡೈವರ್ಸ್ ಕೊಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇವನ್ ಜೊತೆ ಚಕ್ಕಂದ ಆಡ್ತಾ ಇದೀಯ ನೀನು. ನಿನ್ ಯೋಗ್ಯತೆ ಏನು ಅಂತ ಇವಾಗ ಗೊತ್ತಾಯ್ತು. ಬಾ ಅಪ್ಪ ಅಮ್ಮಂಗೆ ಎಲ್ಲ ಇಷ್ಟ ಏನಾದ್ರು ಹೇಳ್ತೀನಿ. ನನ್ನ ಜಮೀನು ನನಗೆ ಮಾಡಿಸ್ಕೊಡ್ತಿದ್ದಂಗೆ ಏನು ಮಾಡಿದ್ದಂಗೆ ಏನೇ ಮಾಡ್ತಾ ಇದೆಯಾ ಇಲ್ಲಿ ನೀನು. ರೀ ನಾಲ್ಗೆನ ಸರಿಯಾಗಿ ಇಟ್ಕೊಂಡು ಮಾತಾಡಿ. ಇದೇನು ಅಂತ ಮಾತಾಡ್ತಿದ್ದೀರಾ? ನಾವು ಇವರು ಬಿಸ್ನೆಸ್ ಪಾರ್ಟ್ನರ್ಸ್ ಅಂದ್ರೆ ಇವ್ರು ನಮ್ಮ ಸರ್ರು. ನಾನೇ ಇವ್ರಿಗೆಲ್ಲಾನು ಬಿಸಿಬೇಳೆ ಬಾತ್ ಪೌಡ್ರು ಎಲ್ಲ ಮಾಡ್ಕೊಡೋದು. ಅದಕ್ಕೇನೆ ಅದ್ರ ಬಗ್ಗೆ ಏನೇ ಮಾತಾಡಕ್ ಬಂದವ್ರು ಅಷ್ಟೇ. ಅಷ್ಟು ಬಿಟ್ಟರೆ ನನ್ನ ಇವರ ಮಧ್ಯೆ ಏನೂ ಇಲ್ಲ. ನೀವೇನ್ರಿ ಏನೋ ತಪ್ಪುಗಳು ತಿಳ್ಕೊಂಡ್ರೆ ನಾನೇನು ಮಾಡೋಕ್ಕಾಯ್ತದೆ? ಅವ್ರು ಕೇಳಿದ್ರು ಮಾಡ್ಕೊಡು ಅಂತ ಹೇಳ್ಬಿಟ್ಟು ಅದಕ್ಕೇನೇ ಮಾಡಿಕೊಟ್ಟೆ. ಅಷ್ಟಕ್ಕೇನೆ ನಿಮಗೆ ಮೈಯೆಲ್ಲ ಉರ್ದೋಯ್ತಾಯ್ತಾ ನಿಮ್ಗೆಲ್ಲನೂ? ನೋಡಿ, ನಿಮ್ಮ ಪಾಡು ನೀವು ಸುಮ್ಮನೆ ಇದ್ಬಿಟ್ರೆ ಸರಿ. ನನಗೆ ದೇವರಣೆಯ ನನಗೆ ಪಿತ್ತನ ಎತ್ತಿಗೇರಿಸಬೇಡಿ. ನಿಮ್ಮ ಪಾಡು ನೀವು ಇರಕ್ಕೆ ಬಿಟ್ಟಿಲ್ವಾ? ನಾನು ನೀವು ಅವಳು ಯಾವ ಜೊತೆ ನೇತ್ರ ಜೊತೆ ತಿರ್ಕೊಂಡು ಬಿದ್ದಿದ್ರು ನಾನು ಏನಾದರೂ ಕೇಳಿದ್ನ ನಿಮ್ಮನ್ನ? ನಿಮ್ಮ ಪಾಡು ನಿಮ್ಮನ್ನು ಬಿಟ್ಟಿಲ್ವಾ? ಹಾಗೆ ನನ್ನ ಪಾಡು ನಾನು ಬಿಡಕ್ಕೆ ನಿನ್ಗೇನಾದ್ರೂ ನೋವಾಯ್ತದ? ಇದು ಯಾಕೆ ಹಿಂಗೆ ಬರ್ತಾ ಇದೆಯಾ ಜಗಳು ಪದೇ ನಂಗೆ ಇಷ್ಟ ಆಗಕ್ಕಿಲ್ಲ ಇದೆಲ್ಲನೂ. ಸುಮ್ಮನೆ ಹೋಗಿ. ಏಯ್ ಸಾಕು ಮುಚ್ಚಲೇ, ಮುಚ್ಚ ಬಾಯಿನ ಸಾಕು. ಕಂಡಿದ್ದೀನಿ ನಾನು. ಅಪ್ಪ ಮುಂತಾಗೆ ಊರರ್ತಾಗೆಲ್ಲನೂ ಕೊನಿಕರಾಗಿ ಇಟ್ಟಿಸ್ಕೊಳತ್ತಾನೆ. ಒಳ್ಳೊಳ್ಳಿಗೆ ಕೊಂಚ ಕೆಲಸ ಮಾಡ್ಕೊಂಡು ಈಚೆ ಕಡೆ ಎಲ್ಲ ಒಳ್ಳೆಳು ಅನ್ನಕ್ಕೆ ಚೆನ್ನಾಗಿ ಹೇಳ್ತಿದ್ಯಾ. ಲೇ ನೀನ್ ಯಾಕೆ ಇವನ್ ಜೊತೆ ಓಡಾಡ್ತಿದ್ಯಾ? ಇವನ್ ಜೊತೆ ಬಿಸ್ನೆಸ್ ಮಾಡೋ ಅಂತ ಅವಶ್ಯಕತೆ ಏನೈತೆ? ಬಿಸ್ನೆಸ್ ಮಾಡೋ ಅಂತ ಅವಶ್ಯಕತೆ ತೆಗೆದು ಬಿಸಾಕೆ ಹೋಗಿ ಅದನ್ನ ಕೆಲ್ಸಕ್ಕೆ ಹೋಗ್ಬಿಟ್ಟು ದುಡಿಮೆ ಮಾಡ್ಕೊಳ್ಳಿ. ಬೇಡ ಅಂದ್ರೆ ಯಾರು? ಹಬ್ಬ ಏನ್ ಪ್ರಪಂಚದಾಗ ಏನೇ ಯಾರು ಮಾಡಕ್ಕಿಲ್ಲ. ಅಷ್ಟು ಚೆನ್ನಾಗಿ ಪೌಡ್ರನ್ನ ನೀನೇ ಮಾಡ್ತಾ ಇದೀಯಾ? ಪ್ರಪಂಚದಾಗ ಯಾರು ಮಾಡ್ತಾನೆ ಇಲ್ವಾ? ಇನ್ನಷ್ಟು ಚೆನ್ನಾಗಿ ಅಡ್ಗೆಯಾ ನೀನ್ ಒಬ್ಳೇನೆ ಮಾಡೋದು? ಇವನ್ ಜೊತೆ ಚಕ್ಕೊಂಡ್ ಆಡ್ಕೊಂಡು ನನಗೆ ಮೋಸ ಮಾಡ್ತೀರಾ? ನಿನಗೆ ಏನ್ ತಕೊಂಡ್ ಹಾಕ್ಬೇಕು ಹೇಳಿ ನಿನ್ಗಂತೂ? ಏನಾರ ತಕೊಂಡ್ ಸರಿಯಾಗಿ ಏನೇ ಹಾಕ್ಬೇಕು ನಿನ್ಗಂತೂ? ಮನೆ ಹೇಳಿನ ತಕೊಬಿಟ್ಟು ಬಂದು ಬಾರೆ ಬಾ, ಎಲ್ಲ ಊರ್ ಬೂಯ್ದಿನ ನಿಂತ್ಕೊಂಡು ನಿನ್ ಮಾನ ಮರಿದೆಯಲ್ಲ ರಜಾಕ್ತೀನಿ ಬಾಯಿಲಿ. ಊರೆಲ್ಲ ನನ್ನ ಕತ್ತಿದ್ರಲ್ಲ ಅಂತ ಅಮಾಯಕ ಹುಡುಗಿ ಮೋಸ ಮಾಡ್ಬಿಟ್ಟ ಅಂತ ಹೇಳ್ಬಿಟ್ಟು ಇವಾಗ ನೀನೇ ಮೋಸ ಮಾಡ್ತಿದ್ಯಾ ಅಂತ ಊರವ್ರಿಗೆಲ್ಲ ಹೇಳ್ತೀನಿ ಬಾರೆ. ರೀ ಎಷ್ಟು ಕಿತ್ತ ಹೇಳ್ಬೇಕು? ನನಗಂತ ಇಂಟೆನ್ಷನ್ ಏನೂ ಇಲ್ಲ. ನೀವೇ ನನ್ನ ತೆಪ್ಪ ತಿಳ್ಕೊತಾ ಇದ್ದೀರಾ ಅಂತ ನಿಮ್ಗೆ ಎಷ್ಟು ಸಲ ಹೇಳ್ಬೇಕು? ಎಷ್ಟು ಸಲ ಹೇಳಿದ್ರು ನಿಮ್ಗೆ ಅರ್ಥ ಆಯ್ತಿಲ್ಲ ಅಂತಂದ್ರೆ ನಾನೇನು ಮಾಡೋಕ್ಕಾಯ್ತದೆ? ನಾನು ಯಾವ ಕೆಟ್ಟ ಕೆಲಸನೂ ಮಾಡ್ತಾ ಇಲ್ಲ. ನೋಡಿ, ನಿಮ್ಮ ಥರನೇ ನೋಡೋಗ್ಬಿಟ್ಟು ಮದುವೆ ಮಾಡ್ಕೊಳ್ಳೋದು ಅದು ಇದು ಏನೋ ಮಾಡಿದಿನ? ತೆಪ್ಪ ಕೆಲಸ ಏನಾರ ಮಾಡಿದಿನ? ಇವತ್ತು ನಿಮ್ಮ ಅಪ್ಪ ಅಮ್ಮನ ನೋಡ್ಕೊಂಡು ನಿಯತ್ತಾಗಿ ಏನೇ ಇದ್ದೀನಿ ನೋಡು. ನೀನು ತಪ್ಪು ತಿಳ್ಕೊಂಡ್ರೆ ನಾನೇನು ಮಾಡೋಕ್ಕಾಗಿಲ್ಲ. ಸರಿ, ನನ್ನ ಇಷ್ಟ, ನನ್ನ ಲೈಫು ನನ್ನ ಇಷ್ಟ. ನಾನು ಯಾರ ಜೊತೆ ನಾನು ತಿರುಗ್ತೀನಿ, ಏನಾರ ಮಾಡ್ಕೊತೀನಿ, ಅದನ್ನ ಕಟ್ಕೊಂಡು ನಿನಗೇನಾಗಬೇಕು? ಹೇಳ್ತೀನಿ ಬೇಡ ಅಂತ ಬಿಟ್ಟ ಮೇಲೆ ನೀನು ಯಾಕೆ ನಿಂತ್ಕೊಂಡಿದ್ಯಾ ಇಲ್ಲಿ? ಡೈವರ್ಸು ಕೊಡ್ತಿದ್ದಂಗೆ ನನ್ನ ಆಟ ಆಡಿಸ್ಕೊಂಡು ಇಂಥ ಕಂತ್ರಿ ಕೆಲಸ ಮಾಡ್ತಿದ್ಯಲ್ಲ ನೋಡೆ. ಇನ್ಮೇಲೆ ನಾನು ನಿನ್ ಜೊತೆ ಏನೇ ಇರ್ತೀನಿ. ಇವನ್ ಜೊತೆ ನೀನ್ ಮಾತಾಡ್ಕೊಡ್ದು, ಇವನ್ ಜೊತೆ ನೀನ್ ಬಿಸ್ನೆಸ್ ಮಾಡ್ಕೊಡ್ದು ಅಷ್ಟೇನೆ. ನೀನೇ ನನ್ನ ಜೊತೆ ಇರೋ ಅವಶ್ಯಕತೆನೇ ಇಲ್ಲ. ನಾನು ಇವ್ರ ಜೊತೆನೇ ಬಿಸ್ನೆಸ್ ಮಾಡ್ತೀನಿ, ಇವ್ರ ಜೊತೆನೇ ಇರ್ತೀನಿ. ನೋಡು, ನಿನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನೀನು ಯಾವ ಬಿಸ್ನೆಸ್ ನೀನು ಹೆಂಗನ ಮಾಡ್ಕ, ನನ್ನ ಬಿಸ್ನೆಸ್ ಅಂಟೆಗೆ ಬಂದರೆ ನಾನು ಸುಮ್ಮನಿರಕ್ಕಿಲ್ಲ. ಬೇಕು ನೇತ್ರ ಬೇಕು ಅಂತ ಓಡೋಗಿದ್ಯಲ್ಲ, ಅವಳ ಜೊತೆ ಬಿದ್ದು ಸಾಯಿ. ಸುಮ್ಮನೆ ಯಾಕೆ ನನ್ನ ಜೊತೆ ಸಾಯಿ ಕೇಳಿ? ಸುಮ್ಮನೆ ಹೋಗಿ ಅವಳ ಜೊತೆ ಇದ್ಕೊಂಡು ಕಿಸ್ಕೊಂಡು ಏನಾರ ಮಾಡ್ಕೊಂಡು ಸಾಯಿ. ನನ್ನ ವಿಷಯಕ್ಕೆ ಮಾತ್ರ ಬರಬೇಡ ನೀನು. ಹಲೋ, ನಿಮಗೆ ಇವಳು ಬೇಡ ಅಂತ ಹೇಳ್ಬಿಟ್ಟು ಬಿಟ್ಟೋಗಿದ್ದೀರಾ ತಾನೆ? ಮತ್ತೆ ಬಂದ್ಬಿಟ್ಟು ಯಾಕೆ ಈ ಥರ ಜಗಳ ಮಾಡ್ತಾ ಇದ್ದೀರಾ? ಬೇಡ ಅಂತ ಬಿಟ್ಟೋದ್ಮೇಲೆ ಮತ್ತೆ ಬರೋ ಅಂತ ಅವಶ್ಯಕತೆ ಏನೈತೆ? ಒಂದ್ಸಲ ಬೇಡ ಅಂತ ಬಿಟ್ಮೇಲೆ ಅದು ಎಂಥ ಇದಾದ್ರೂ ಪರವಾಗಿಲ್ಲ, ಅವ್ರು ಎಷ್ಟು ಒಳ್ಳೆಯವರಾದ್ರೂ ಪರವಾಗಿಲ್ಲ, ಎಂಥ ಇದಾದ್ರೂ ಪರವಾಗಿಲ್ಲ, ಬಿಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೇಕು. ಅದು ಬಿಟ್ಬಿಟ್ಟು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ನೀವು? ಒಂದು ಹುಡುಗಿನ ಸ್ವತಂತ್ರವಾಗಿರಕ್ಕೆ ಬಿಡಲ್ವಾ? ನೀವು ದುಡ್ದಾಕಲ್ಲ, ಅವ್ರೇನೋ ಬಿಸ್ನೆಸ್ ಮಾಡ್ಕೊಂಡು ಅರ್ನ್ ಮಾಡ್ತಾವ್ರೆ. ಅದನ್ನ ಅರ್ನ್ ಮಾಡೋಕ್ಕೂ ನೀವು ಬಿಡಲ್ಲ ಅಂತ ಹೇಳಿದ್ರೆ ಶಿಟ್. ನೋಡಿದ್ರೆ ನಿಮ್ಮನ್ನ ಬೇಜಾರಾಗ್ತಾ ಇತ್ತು ನನಗಂತೂ. ಅದು ಬೇರೆ ಯಾವಳೋ ಬೇರೆ ಹುಡುಗಿ ಬೇಕು ಅಂತ ಬೇರೆ ಹುಡುಗಿನ ಕಟ್ಕೊಂಡು ಬೇರೆ ಓಡೋಗಿದ್ದೀರಾ. ಈಗ ಮತ್ತೆ ಬಂದ್ಬಿಟ್ಟು ರಾಧ ಮೇಲೆ ಜಗಳ ಮಾಡ್ತಾ ಇದ್ದೀರಾ. ಪಾಪ ಅವಳು ಆಗ್ಲೂ ರಾತ್ರಿ ಕಷ್ಟಪಟ್ಬಿಟ್ಟು ಬಿಸ್ನೆಸ್ ಮಾಡ್ಕೊಂಡು ಏನೋ ಕಷ್ಟಪಟ್ಕೊಂಡು ಜೀವನ ಸಾಗಿಸ್ತಾವ್ರೆ. ನಿಮಗೆ ನಾಚಿಕೆ ಆಗಲ್ವಾ ನಿಮಗೆ? ಮುಚ್ಚಯ್ಯ ಕಂಡಿದ್ದೀನಿ. ನೀನು ಯಾವನಯ್ಯ ಬಂದು ಹೇಳಕ್ಕೆ ಇವಳು ನಾಟಕ ಹಿಂಗೆ ನಯಸ್ ಮಾಡ್ಕೊಂಡು ಕಿಸ್ಕೊಂಡು ನಮ್ಮ ಅಮ್ಮಂತಾಗ ಅರ್ಧ ಆಸ್ತಿ ಹೊಡೆದ್ಬಿಟ್ಲು ಎಲ್ಲನೂ. ಈಗ ನನಗೆ 1.5 ಎಕರೆ, ಅವಳಿಗೆ 2.5 ಎಕರೆ ಜಮೀನು ಬಂದೈತಿ ಇವಾಗ. ನನಗೇನು ಇಲ್ಲ, ಮಣ್ಣು ಮಸಿ. ನೋಡೆ, ನಮ್ಮ ಅಮ್ಮಂತಾಗ ಹೋಗ್ಬಿಟ್ಟು ನಾನೇ ಮಾತಾಡ್ತೀನಿ. ಮುಚ್ಕೊಂಡು ಬಂದು ನನ್ನ ಜೊತೆ ಸಂಸಾರ ಮಾಡು, ನಾನು ಬಂದು ನಿನ್ನ ಜೊತೆ ಏನೇ ಸಂಸಾರ ಮಾಡ್ತೀನಿ. ಆಮೇಲೆ ನೇತ್ರ ಜೊತೆ ಪ್ಯಾಚಪ್ ಆಗಿದ ತಕ್ಷಣ ಏನಿಯಾ ನೇತ್ರ ಅಂತ ಓಡಂಟೋಗ್ಬಿಡು. ಸರಿನಾ? ನೇತ್ರ ಸಿಗ್ತಾಳವಾಗ ನೇತ್ರ ಜೊತೆ ಓಡಂಟೋಗ್ಬಿಟ್ಟು ನೆಮ್ಮದಿಗೆ ಆರಾಮಾಗಿ ಇದ್ಬಿಡು. ಅವಾಗ ಇನ್ನೊಂದ್ಸಲ ಕೈ ಕೊಟ್ಬಿಟ್ಟು ನನಗೆ ನೇತ್ರ ಜೊತೆ ಜಗಳ ಆಡ್ದಾಗ ನನ್ನ ತಗ್ ಬಾ, ಅವಳ ಜೊತೆ ಸಂದಾಕಾದಾಗ ನಾನು ಬಿಡ್ಬಿಟ್ಟು ಓಡೋಗು. ಅಷ್ಟೇ ತಾನೇ ನಿನಗೆ ಗೊತ್ತಿರೋದು? ನೋಡಿ ಪ್ಲೀಸ್, ಇಲ್ಲಿ ಜಗಳ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡಿ, ನೀವು ಇಷ್ಟಿಷ್ಟು ಕೆಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ. ಸುಮ್ಮನೆ ಹೋಗಿ. ನಾಳೆ ಎಲೆಕ್ಷನ್ ರಿಸಲ್ಟ್ ಇದೆ ತಾನೆ. ಈಗ ಈ ಥರ ಜಗಳ ಮಾಡ್ಕೊಂಡು ಕೂತ್ಕೊಂಡ್ರೆ ಊರ್ ಜನ ಏನು ಅನ್ಕೊಳ್ಳಲ್ಲ. ನೀವು ಹೋಗಿ ನಿಧಾನಕ್ಕೆಲ್ಲ ಮಾತಾಡಿರಂತೆ. ಎಲೆಕ್ಷನ್ ರಿಸಲ್ಟ್ ಅಂತ ಬಾಯಿ ಮುಚ್ಕೊಂಡಿದ್ದೀನಿ. ಬರಲಿ ಎಲೆಕ್ಷನ್ ರಿಸಲ್ಟ್. ನಮ್ಮ ಅಮ್ಮಂಗೆ ಯಾಕೆ ಟೆನ್ಷನ್ ಕೊಡಬೇಕು ಅಂತ ಇದ್ದೀನಿ. ಎಲೆಕ್ಷನ್ ರಿಸಲ್ಟ್ ಎಲ್ಲ ಮುಗಿಲಿ. ಈ ಹುಡುಗಿಯರನ್ನೇ ನಂಬಾರ್ದು. ಈ ಹುಡುಗಿಯರು ಹೆಂಗೆ ಅಂದರೆ, ದುಡ್ಡಿರೋನು ಯಾವನ್ನ ಕಳ್ಬಿಟ್ರೆ ಆ ನೇತ್ರಿನೂ ಹಂಗೆ ಕಿಸ್ಕೊಂಡು ಹೊಂಟೋಗ್ಬಿಡ್ತಾಳೆ, ಈ ರಾಧಿನೂ ಹಂಗೆ ಕಿಸ್ಕೊಂಡು ಹೊಂಟೋಗ್ಬಿಡ್ತಾಳೆ. ಏನಿಬ್ರಾಗೆ ಯಾರೇನು ಸಾಚಲ್ಲ ಬಿಡು. ಅಳರ್ ಮ್ಯಾವ ಅಂತ ಓದ್ಲು, ಇವಳು ಸಾ ಅಂತ ಹೇಳ್ಬಿಟ್ಟು ಹೊಂಟ್ಬಿಟ್ಲು ಇವಳು. ಈ ಹುಡುಗಿಯರನ್ನ ನಂಬೋದೇನೆಯಾ ಮಹಾ ದೊಡ್ಡ ತಪ್ಪು ಅಂತ ಹೇಳಿದ್ರೆ ಬಾ ಐತೆ. 2.5 ಎಕರೆ ಜಮೀನು ಕಿತ್ಬಿಟ್ಟಿಲಿ ಇವನ್ ಜೊತೆ ಕಿಲ್ಲ ಇದೆಯಾ? ನಾನು ಬೀದಿಗೆ ತಂದ್ಬಿಟ್ಟು ನನ್ನ ಜೀವನ ಹೆಸರು ನಾಶ ಮಾಡ್ಬಿಟ್ಟು ಇಲ್ಲಿ ಕಿಸ್ಕೊಂಡು ಕುಂತಿದೀಯೇನೆ ನೀನು?
ಥು, ನಿನ್ನ ಹತ್ರ ಎಷ್ಟು ಮಾತಾಡಿದ್ರು ಅಷ್ಟೇ ಏನಿಯ. ನನಗಂತೂ ಅಸಹ್ಯ ಆಗೋಗ್ಬಿಟ್ಟೈತೆ ನಿನ್ನ ಮೇಲಂತೂ. ದಯವಿಟ್ಟು ಇಲ್ಲಿಂದ ಹೊಂಟೋಗ್ಬಿಡು. ದಯವಿಟ್ಟು ಹೋಗಿ ನಂಗೆ ಟೆನ್ಷನ್ ಕೊಡಬೇಡ. ನೀನು ಅದು ಏನು ಮಾಡ್ಕೋಬೇಕು ಅಂತಿದ್ಯೋ ಅದು ಏನಾರ ಮಾಡ್ಕ. ದಯವಿಟ್ಟು ನಂಗೆ ಟೆನ್ಷನ್ ಕೊಟ್ಬಿಟ್ಟು ಅದು ಇದು ಅಂತ ಮಾತ್ರ ನೀನು ಇದು ಮಾಡಬೇಡ. ನಿನಗೆ ಏನು ಮಾಡಬೇಕು ಅಂತ ಅನಿಸ್ತದೋ ಅದನ್ನ ಹೋಗಿ ಮಾಡು. ಯಾಕೆ ತನ್ನ ಪ್ರಾಣ ತೆಗಿತಿದೆಯಾ ಅಲ್ಲಿ ಕುತ್ಕೊಂಡು? ಬೀದಿನಾಗ ನಿಂತ್ಕೊಂಡು ಮರ್ಯಾದೆ ಕಳಿಬೇಕಾ? ಆರಾಮಾಗಿ ಕಳಿ. ಇಲ್ಲ ಇನ್ನೇನಾರ ಮಾಡ್ಬೇಕು ಅನಿಸ್ತದ? ಇನ್ನೇನಾದ್ರೂ ಮಾಡು, ನಾನು ತಲೆ ಕೆಡಿಸ್ಕೊಳಕ್ಕಿಲ್ಲ. ಹೋ ಇಷ್ಟೊಂದು ಬಿಟ್ಟು ಕುಂತಿದ್ಯಾ ಅಂತ ಆಯಿತು. ಸರಿ ಸರಿ ಆಯ್ತು ಹೇಳು. ಅವ್ನ ಮುಂದೆಲ್ಲ ರಿಸಲ್ಟ್ ಎಲ್ಲ ಬರಲಿ, ಆಮೇಕಿಂದ ಮಾತಾಡ್ತೀನಿ. ಇನ್ನೊಂದು ಸಲ ಇವನ ಜೊತೆ ಕಾಣಿಸ್ಕೋಬೇಕಲ್ಲ ಅವಾಗಿರೋದು. ನಿನಗೂ ಹೇಳ್ತಾ ಇದ್ದೀನಿ, ಹಳ್ಳಿ ಹುಡುಗಿಯರ್ಗೆ ಏನು ಗೊತ್ತಾಗಿಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಆಟಗಳು ಆಡಿಸ್ತಾ ಇದೆಯಲ್ಲ ನೀನು. ಬೇರೆ ತಗ ಆಟ ನೀನು, ನಮ್ಮವ್ರ ತಗ ಎಲ್ಲ ಆಡೋದು ನೀನು. ಏನು ಗೊತ್ತಾಗಿಲ್ಲ ಹೆಣ್ಮಕ್ಳಿಗೆ ಅಂತ ಹೇಳ್ಬಿಟ್ಟು ಎಷ್ಟು ಆಡ್ತಾ ಇದೆಯಾ. ದುಡ್ಡೊಂದು ಇದ್ಬಿಟ್ರೆ ಏನು ಬೇಕಾದ್ರೂ ಮಾಡ್ಬೋದು, ಯಾವಳನ್ನು ಬೇಕಾದ್ರೂ ಕೊಂಡ್ಕೋಬೋದು ಅಂತ ಅನ್ಕೊಂಡ್ಬಿಟ್ಟಿದ್ಯಾ. ಹುಷಾರು, ಈಗಲೇ ಹೇಳಿದ್ದೀನಿ. ಸ್ಟುಪಿಡ್ ಪೆಲೋ, ನಮ್ಗೇನು ಗೊತ್ತಾಗಿಲ್ಲ. ನಿನಗಿನ ಸ್ಟ್ಯಾಂಡರ್ಡ್. ನಾನು ಇಂಗ್ಲೀಷಾಗೆ ಮೀಡಿಯಮಾಗೆ ಓದ್ಬಿಟ್ಟು ಬಂದಿದ್ದೀನಿ. ಬಂದ್ಬಿಟ್ಟು ಅಳ್ಳಾಡ್ಸ್ಕೊಂಡು ಥೂ. ಸರ್, ನೀವು ಬೇಜಾರು ಮಾಡ್ಕೋಬೇಡಿ. ಇವ್ನು ಯಾವಾಗೂ ಇದ್ದಿದ್ದೇನೆ ನೀ ಏನಾರ ಒಂದೊಂದು ಹೊಡ್ಕೋತಾನೆ ಇರ್ತಾನೆ. ಛೇ ನಾನು ಕ್ಷಮೆ ಕೇಳಬೇಕು. ನನ್ನಿಂದನೇ ತಾನೇ ಈ ಜಗಳ ಎಲ್ಲನೂ. ನಾನು ನಿಮ್ಮ ಜೊತೆ ಇರಲಿಲ್ಲ ಅಂದರೆ ಇಷ್ಟೊಂದೆಲ್ಲ ಜಗಳ ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ಐ ಆಮ್ ರಿಯಲಿ ಸಾರಿ. ನನ್ನಿಂದ ಗಂಡ ಹೆಂಡತಿ ಇಬ್ರು ಜಗಳ ಆಡೋ ಥರ ಆಗೋಗ್ಬಿಡ್ತು. ಐ ಆಮ್ ರಿಯಲಿ ಸಾರಿ. ಓಕೆನಾ? ಅಯ್ಯೋ ಬಿಡಿ, ಅವ್ನ ವಿಷಯಕ್ಕೆ ನೀವು ಯಾಕೆ ಸಮಯ ಕೇಳ್ತೀರಾ? ಅವನೇನು ಅಂತೇಳ್ಬಿಟ್ಟು ನನಗೆ ಗೊತ್ತಿಲ್ವಾ? ಅವನ ಯೋಗ್ಯತೆ ಏನು ಅಂತೇಳ್ಬಿಟ್ಟು ನನಗೆ ಭಾಳ ಚೆನ್ನಾಗಿ ಗೊತ್ತು. ನೀವು ಸುಮ್ಮನಿರಿ. ಅವ್ನು ಖತರ್ನಾಕ್ ನನ್ನ ಮಗ. ಏನೂ ಸರಿ ಇಲ್ಲ ಅವನಂತೂ. ನೋಡಿ, ನೀವು ಆರಾಮಾಗಿ ಕೇಳ್ತೀನಿ. ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡಿ. ಎಲೆಕ್ಷನ್ ಅಲ್ವಾ, ರಿಸಲ್ಟ್ ಅಲ್ವಾ, ಅದ್ರ ಬಗ್ಗೆ ಮಾತ್ರ ಗಮನ ಕೊಡ್ಬೇಕು ನಾವು. ಈಗಿನ ಬೇರೆ ಯಾಕೆ ಸುಮ್ಕೇನೇ ಮಾತಾಡಬೇಕು? ಅತ್ತೆ ಬೇಜಾರು ಮಾಡ್ಕೊಂತಾರೆ. ಅತ್ತೆಗೆ ನಾನು ಏನು ಅಂತ ಗೊತ್ತು ಬಿಡಿ. ನಿಮಗೆ ಬೇಜಾರಾಗಿಲ್ಲ ಅಂತಂದರೆ ಓಕೆ. ನಿಮಗೆ ಬೇಜಾರಾಗೋಗ್ಬಿಡ್ತೀನೋ ಅಂತ ಹೇಳ್ಬಿಟ್ಟು ನನಗೆ ಬೇಜಾರಾಯ್ತು ಅಷ್ಟೇನೆ. ಸರಿ ಆಯಿತು. ನೀವು ಆರಾಮಾಗಿ ತಿನ್ನಿ ನೀವು. ಸರಿನಾ? ನಾನು ಹೊರಗಡೆ ಏನಾದರೂ ಗಲಾಟೆ ಮಾಡ್ತಾವ ನನ್ನ ಗಂಡ ಅಂತ ಹೇಳ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. ಅಯ್ಯೋ, ಫಸ್ಟು ಡೈವರ್ಸ್ ಕೊಟ್ಬಿಡ್ಬೇಕಿತ್ತು. ಈ ಪೊದ್ದುನೇ ನೀ ಬ್ಯಾಡ ಸುಮ್ಮನಿರು ಅಂತ ಹೇಳಿದ್ಲು. ಇಲ್ಲಾಂದರೆ ನಾನು ಅವತ್ತೇ ಡೈವರ್ಸ್ ಕೊಟ್ಬಿಡ್ತಾ ಇದ್ದೆ. ಎಷ್ಟೋ ಹೆಣ್ಮಕ್ಳು ಪಾಪ ಮನೆ ಒಳಗಡೆನೇ ಅದೆಷ್ಟು ನೋವು ಅನುಭವಿಸ್ತಿರ್ತಾರಲ್ವ. ಇಂಥ ಗಂಡುಗಳನ್ನ ಕಟ್ಕೊಂಡು ಎಷ್ಟು ಜನ ಹೇಳ್ಕೊಳಕ್ಕಾಗಿದ್ದಂಗೆ ಒತ್ತಾಡ್ತಾ ಇರ್ತಾರೋ ಪಾಪ. ಒಬ್ಬೊಬ್ರದ್ದು ಒಂದೊಂಥರ ಬಿಡು.